ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿ ಒಳಗೊಂಡಂತೆ ಕುಡತನಿ, ತೋರಣಗಲ್ಲು ಹಾಗೂ ಜಿಲ್ಲೆಯ ಇತರೆ ಠಾಣೆಗಳ ವ್ಯಾಪ್ತಿಗಳಲ್ಲಿ ಬೈಕ್ ಕಳ್ಳತನದಲ್ಲಿ ತೊಡಗಿದ್ದ ಖದೀಮರ ತಂಡವನ್ನು ಪೊಲೀಸರು ಎಡೆಮುರಿ ಕಟ್ಟಿ ಅವರಿಂದ ಸುಮಾರು 37 ಬೈಕ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 2-3 ವರ್ಷಗಳಿಂದ ಬೈಕ್ ಕಳ್ಳತನದ ಬಗ್ಗೆ ಪದೇ ಪದೇ ಪ್ರಕರಣಗಳು ದಾಖಲಾಗುತ್ತಿದ್ದವು. ಏಪ್ರಿಲ್ 13ರಂದು ತೋರಣಗಲ್ಲು ಠಾಣಾ ವ್ಯಾಪ್ತಿಯ ಬೈಪಾಸ್ ರಸ್ತೆಯ ಬಳಿ ಕಳ್ಳತನ ಮಾಡಿದ್ದ ಬೈಕ್ಗಳನ್ನು ಮಾರಾಟ ಮಾಡಲು ಆರೋಪಿಗಳಾದ ತಿಪ್ಪೇಸ್ವಾಮಿ, ಅಂಜಿ, ನಾಗರಾಜ್ ಬಂದಿದ್ದರು. ಇದರ ಖಚಿತ ಮಾಹಿತಿ ಪಡೆದ ತೋರಣಗಲ್ಲು ಪೊಲೀಸರು ಮೂವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಂತರ ನಡೆದ ವಿಚಾರಣೆಯಲ್ಲಿ ಆರೋಪಿತರು ಸಂಡೂರು ಪುರಸಭೆ ವ್ಯಾಪ್ತಿಯ ನಂದಿಹಳ್ಳಿ ಹಾಗೂ ಲಕ್ಷ್ಮೀಪುರ ಮೂಲದವರೆಂದು ತಿಳಿದು ಬಂದಿದೆ. ಇವರು ಕಳ್ಳತನ ಮಾಡಿದ್ದ ಬೈಕ್ಗಳನ್ನು ತಮ್ಮ ಪರಿಚಯದವರಿಗೆ ಮಾರಾಟ ಮಾಡಿ ದಾಖಲೆ ಪತ್ರಗಳನ್ನು ನಂತರ ನೀಡುವುದಾಗಿ ಸುಳ್ಳು ಹೇಳುತ್ತಿದ್ದರು. ಜೊತೆಗೆ ತಾವು ಕಳ್ಳತನ ಮಾಡಿದ್ದ ಬೈಕ್ಗಳನ್ನು ತಮ್ಮ ಮನೆಗಳ ಹಿಂದೆ ಬಚ್ಚಿಟ್ಟಿದ್ದರು ಎಂಬುದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಪೊಲೀಸರು ಬಂಧಿತರಿಂದ ಅಂದಾಜು 18,50,000 ರೂಪಾಯಿ ಮೌಲ್ಯದ 37 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ನವೀನ್ ಕುಮಾರ್, ಡಿವೈಎಸ್ಪಿ ಪ್ರಸಾದ್ ಗೋಖಲೆ, ಸಿಪಿಐ ಮಹೇಶ್ ಗೌಡ ಹಾಗೂ ಪಿಎಸ್ಐಗಳಾದ ವೀರೇಶ್ ಟಿ ಮಾಳಶೆಟ್ಟಿ, ರೇವಣಸಿದ್ದಪ್ಪ, ಡಾಕೇಶ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಅಲ್ಲೂರಯ್ಯ, ನಾಗರಾಜ್, ನಾಸೀರ್, ವಸೂರಪ್ಪ, ನಾಗೇಶ್ ರೆಡ್ಡಿ, ತಿಪ್ಪೇಸ್ವಾಮಿ ಹಾಗೂ ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಲು ಕಾರ್ಯನಿರ್ವಹಿಸಿದ ಎಲ್ಲ ಸಿಬ್ಬಂದಿಯ ಕಾರ್ಯವೈಖರಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇನ್ನು ಯಾರೆಲ್ಲ ನಮ್ಮ ಸಂಡೂರು ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. 3/4/2025 ಒಂದು ಖಚಿತ ಮಾಹಿತಿ ಮೇರೆಗೆ ನಮ್ಮ ಅಧಿಕಾರಿಗಳು ಪ್ರಸನ್ನ ಗೋಖಲೆ ಅವರ ನೇತೃತ್ವದಲ್ಲಿ ಮಹೇಶ್ ಗೌಡ ಹಾಗೂ ಡಾಕೇಶ್ PSI, ವೀರೇಶ್, ರೇವಣಸಿದ್ದಯ್ಯ ಮತ್ತು ಅಪರಾಧ ವಿಭಾಗದ ಅಲ್ಲೂರಯ್ಯ, ನಾಗರಾಜು, ನಾಜೀರ್, ವಸೂರಪ್ಪ, ನಾಗೇಶ್ ರೆಡ್ಡಿ, ತಿಪ್ಪೇಸ್ವಾಮಿ, ವೇದಮೂರ್ತಿ, ನೂರ್ ಅಹಮದ್, ಕೃಷ್ಣಮೂರ್ತಿ, ಶಿವರಾಜ್, ಕಿರಣ್, ನಾಗರಾಜ, ಶರಣಪ್ಪ, ರವಿನಾಯಕ್, ಅಶೋಕ್, ಶ್ರೀರಾಮಾಂಜನೇಯ, ರೇವಣ್ಣ ಮತ್ತು ಬಾಲನಗೌಡ ಗೋವಿಂದ್ ರವರ ಸಮಕ್ಷಮ ಖಚಿತ ಮಾಹಿತಿ ಮೇರೆಗೆ ತಿಪ್ಪೇಸ್ವಾಮಿ, ಅಂಜಿ ಮತ್ತು ನಾಗರಾಜ್ ರವರನ್ನು ವಶಪಡಿಸಿಕೊಂಡು ಅವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬಂದಿದೆ. ಸುಮಾರು 37 ಬೈಕ್ಗಳು ವಿವಿಧೆಡೆ ಅವರು ಕಳ್ಳತನ ಮಾಡಿ ಅವರು ತೆಗೆದುಕೊಂಡು ಹೋಗಿರೋದು ತಿಳಿದು ಬಂದಿರ್ತದೆ. ಇದರಲ್ಲಿ ತೋರಣಗಲ್ಲು 3, ಕೌಲ್ ಬಜಾರ್ 2, ಕುಡುತಿನಿ 2, ಬ್ರೂಸ್ಪೇಟೆ 3, ಒಟ್ಟು 10 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾಗಿರೋದು ಕಂಡು ಬಂದಿರುತ್ತೆ. ಉಳಿದ ಇನ್ನು 27 ಬೈಕ್ಗಳು ಎಲ್ಲಿ ಕಳ್ಳತನ ಆಗಿದೆ ಅನ್ನೋದು ಈ ಚಾರ್ಸಿಸ್ ನಂಬರು ಮತ್ತು ಬೇರೆ ಒಂದು ಮಾಹಿತಿ ಮೇಲೆ ಇದರ FIR ಆಗಿದೆಯಾ ಅಥವಾ ಈಗ ಹೊಸದಾಗಿ ಮಾಡಬೇಕಾ ಅನ್ನೋದ್ರ ಬಗ್ಗೆ ತನಿಖೆಯಿಂದ ತಿಳಿದು ಬರ್ತದೆ. 10 FIR ಆಗಿದೆ ಆಲ್ರೆಡಿ. ಇನ್ನು ಉಳಿದು 27 ಬೈಕು FIR ಆಗಿರ್ಬೋದು, ಆಗದೇನೂ ಇರ್ಬೋದು. ಅದ್ರ ಬಗ್ಗೆ ಫೈಂಡ್ ಔಟ್ ಮಾಡಿ ಏನು ಪ್ರೊಸೆಸ್ ಮಾಡ್ತಾ ಇದ್ರು ಸಂಬಂಧಪಟ್ಟಂಗೆ ಉಳಿದಿದ್ದಕ್ಕೆ. ಅದರಲ್ಲಿ ಈಗ ಚಾಸಿಸ್ ನಂಬರ್ ತೊಗೊಂಡವ್ರದ್ದು ಓನರ್ ಯಾರು ಅದ್ರ ಬಗ್ಗೆ ತನಿಖೆ ಕೈಗೊಂಡು ಓನರ್ನ ಅಪ್ರೋಚ್ ಮಾಡ್ತೀವಿ. ಅವರು ಬೈಕ್ ಕಳ್ಳತನ ಆಗಿದೆಯಾ ಮತ್ತು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿದು ಇನ್ ಕೇಸ್ ಅದು ಅಂದರೆ ಅವರು ಕೊಡದೇ ಇರಲಿ ಕಂಪ್ಲೇಂಟು ಅಥವಾ ಕೊಟ್ಟಿರಲಿ ಅದು ಓನರ್ಗೆ ಮುಟ್ಟಿಸುವಂಥದ್ದು PF ಮಾಡ್ತೀವಿ. ಇದೆಲ್ಲ ಅವರು ಕೋರ್ಟಿಂದ ಇದನ್ನು ರಿಲೀಸಿಂಗ್ ತರ್ತಾರೆ, ಅವಾಗ ಅವ್ರಿಗೆ ಬಿಡುಗಡೆ ಮಾಡಬೇಕು. ಇದು ಎಷ್ಟು ವರ್ಷದ ಅವಧಿಯಲ್ಲಿ ನಡೆದಿರತಕ್ಕಂಥ ಪ್ರಕರಣ ಮೇಡಮ್ ಇವೆಲ್ಲ? ಅದು 2-3 ವರ್ಷಗಳಿಂದ ಪ್ರಕರಣ ಆಗಿದೆ.